ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ಸಿಯರಾ ಕಾರ್ದು ಪ್ಯೂರ್ ಪ್ಲಸ್ ವೇರಿಯಂಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಸಿಯರಾದ ಟಾಪ್ ಎಂಡ್ ರಿವ್ಯೂ ಆಲ್ರೆಡಿ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಅಥವಾ ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಕೊಟ್ಟಿರ್ತೀನಿ, ಲಿಂಕು ಚೆಕ್ಔಟ್ ಮಾಡ್ಬೋದು. ಆಲ್ರೆಡಿ ಸಿಯರಾ ಬಗ್ಗೆ ತುಂಬ ಜನ ಟಾಪ್ ಎಂಡ್ ರಿವ್ಯೂ ಮಾಡಿರ್ತಾರೆ, ಬಟ್ ನನ್ನ ಪರ್ಸ್ಪೆಕ್ಟಿವಲ್ಲಿ ಸಿಯರಾ ಬಗ್ಗೆ ಒಂದು ಒಪಿನಿಯನ್ ನಿಮಗೆ ಗೊತ್ತಾಗಬೇಕು ಅಂದರೆ ಡೆಫಿನೆಟ್ಲಿ ಆ ವಿಡಿಯೋ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಈ ಸಿಯರಾ ಪ್ಯೂರ್ ಪ್ಲಸ್ ವೇರಿಯಂಟ್ ರಿವ್ಯೂ ಮಾಡೋಕ್ಕೆ ಬ್ಯಾಂಗ್ಳೂರಲ್ಲಿ ಬನ್ನರ್ಘಟ್ಟ ರೋಡಲ್ಲಿರೋ ಟಾಟಾ ಕೀ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾವುದಾದ್ರೂ ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು, ಡೀಟೇಲ್ಸ್ ಬೇಕು, ಅಂಡ್ ರೀಸೆಂಟ್ಲಿ ಲಾಂಚ್ ಆಗಿದ್ದು ಪಂಚ್ ಫೇಸ್ ಲಿಫ್ಟ್ ರಿಲೇಟೆಡ್ ಬುಕಿಂಗ್ಸ್ ಅಥವಾ ಡೀಟೇಲ್ಸ್ ಬೇಕು ಅಂತಂದ್ರೆ ಈ ಶೋರೂಮ್ನ ವಿಸಿಟ್ ಮಾಡಬಹುದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬಾ ಜನ ಆಕ್ಚುಲಿ ಪ್ಯೂರ್ ಪ್ಲಸ್ ವೇರಿಯಂಟ್ ನ ಕನ್ಸಿಡರ್ ಮಾಡ್ತೀರಾ ಬಿಕಾಸ್ ಫೀಚರ್ಸ್ ಕೊಟ್ಟಿರುವಂತದ್ದು ವ್ಯಾಲ್ಯೂ ಫಾರ್ ಮನಿ ಪ್ರಪೋಸಿಷನ್ ಅಂತ. ಬಟ್ ನನ್ನ ಕೇಳಿದ್ರೆ ವ್ಯಾಲ್ಯೂ ಫಾರ್ ಮನಿ ಪ್ರಪೋಸಿಷನ್ ಪ್ಯೂರ್ ವೇರಿಯಂಟ್, ಪ್ಯೂರ್ ಪ್ಲಸ್ ಅಲ್ಲ. ಬಟ್ ಸ್ಟಿಲ್ ಯಾಕೆ ಪ್ಯೂರ್ ಪ್ಲಸ್ ರಿವ್ಯೂ ಮಾಡ್ತಿದ್ದೀನಿ ಅಂದ್ರೆ ತುಂಬಾ ಜನ ಪ್ಯೂರ್ ಬದಲು ಪ್ಯೂರ್ ಪ್ಲಸ್ ವೇರಿಯಂಟ್ ನೇ ಕನ್ಸಿಡರ್ ಮಾಡೋದು. ಸೊ ಪ್ಯೂರ್ ಪ್ಲಸ್ ತಗೊಳ್ಳೋರ್ಗೂ ಯೂಸ್ ಆಗಲಿ ಅಂತ ರಿವ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಇನ್ನೂ ಒಂದು ರೀಸನ್ ಇದೆ, ಬಟ್ ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ನಿಮ್ಮ ಮುಂದೆ ಇರುವಂತದ್ದು ಡೀಸೆಲ್ ವೇರಿಯಂಟ್. ಇದ್ರದ್ದು ಪ್ರೈಸಿಂಗ್ ಮಾತಾಡೋಣ ಬನ್ನಿ. ನಮ್ಮ ಮುಂದೆ ಇರುವಂಥದ್ದು ಡೀಸೆಲ್ಲು, ಅದು ಕೂಡ ಆಟೋಮೆಟಿಕ್ ವೇರಿಯಂಟು. ಬಟ್ ನೀವು ಪೆಟ್ರೋಲಲ್ಲಿ ತಗೋತೀರಾ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಪ್ಯೂರ್ ಪ್ಲಸ್ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ 14.5 ಲಕ್ಷ ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 18,27,000 ಆಗುತ್ತೆ. ಆಟೋಮೆಟಿಕ್ ತಗೋತೀರಾ ಅಂತಂದರೆ 16 ಲಕ್ಷ ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 20,13,000 ಆಗುತ್ತೆ. ಬಟ್ ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಡೀಸೆಲಲ್ಲಿ ಪ್ಯೂರ್ ಪ್ಲಸ್ಸಲ್ಲಿ ಮ್ಯಾನ್ಯಲ್ ಬೇಕು ಅಂತಂದರೆ 16 ಲಕ್ಷ ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 20 ಲಕ್ಷ ಆಗುತ್ತೆ. ಬಟ್ ಅದೇ ಆಟೋಮೆಟಿಕ್ ತಗೋತೀರಾ ಅಂತಂದರೆ 17.5 ಲಕ್ಷ ಆಗುತ್ತೆ ಎಕ್ಸ್ ಶೋರೂಮು. ಆನ್ ರೋಡ್ ಬ್ಯಾಂಗ್ಳೂರು 22 ಲಕ್ಷ ಅಂತ ಅನ್ಕೊಂಬಿಡಿ. ನೋಡಿ ಇಲ್ಲಿದೆ 21,99,000, 22 ಲಕ್ಷ ಅಂತ ಅನ್ಕೊಂಬಿಡಿ. ಕಾರ್ ಕೀ ಅಂತ ತೊಗೊಂಡ್ರೆ ಆ್ಯಕ್ಚುಲಿ ಈ ಥರ ಬರುತ್ತೆ. ಲಾಕು ಅನ್ಲಾಕಿ ಕೊಟ್ಟಿದ್ದಾರೆ. ಇದು ಬಂದು ಬೂಟ್ ಲಾಕ್ ಏನಿದೆ ಅದನ್ನ ರಿಲೀಸ್ ಮಾಡೋಕೆ ಕೊಟ್ಟಿದ್ದಾರೆ. ಇದು ಬಂದು ಫಾಲೋ ಮಿ ಹೋಮ್ ಲ್ಯಾಂಪಿಗೆ ಕೊಟ್ಟಿರೋಂಥದ್ದು. ಇದನ್ನ ಆನ್ ಮಾಡಿದ್ರೆ ಲೈಕ್ ಲೈಟ್ ಆನ್ ಆಗುತ್ತೆ, ಹೆಡ್ ಲ್ಯಾಂಪು ಬೇಸಿಕ್ಲಿ. ಇದು ಬಂದು ಟಾಟಾ ಲೋಗೋ ಕೊಟ್ಟಿದ್ದಾರೆ ಹಿಂದ್ಗಡೆ. ಆ್ಯಂಡ್ ಆಲ್ಟರ್ನೇಟಿವ್ ಕೀ ಕೂಡ ಅದೇ ಥರನೇ ಸೇಮ್ ಪ್ರೊವೈಡ್ ಮಾಡಿದ್ದಾರೆ. ಈ ವೇರಿಯಂಟ್ ರಿವ್ಯೂ ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು ಗೈಸ್. ಲಿಟ್ರಲಿ ಶೋರೂಮ್ನವ್ರನ್ನ ಯಾವ ರೇಂಜಿಗೆ ಕೇಳ್ಕೊಂಡಿದ್ದೀನಿ ಅಂತಲೇ ಪ್ರತಿದಿನ ಫೋನ್ ಮಾಡಿ ಬಂತ ಅವ್ರು ನಿನಗೆ ಮಾನ ಮರ್ಯಾದೆ ಇಲ್ವಾ ಗುರು ಅಂತ ಕೇಳೋದೊಂದು ಬಾಕಿ. ನೀನು ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಸೊ ಅಷ್ಟೊಂದು ಸಲ ಫೋನ್ ಮಾಡಿ ಹಿಂಸೆ ಇಟ್ಟಿದ್ದೀನಿ ನಾನು ಶೋರೂಮ್ನವ್ರಿಗೆ. ಬಟ್ ಸ್ಟಿಲ್ ಅವರು ಕರೆದು ಈ ಥರ ಬಂದಿದೆ, ಬನ್ನಿ ಸರ್ ಗಾಡಿ ಅಂತ ಹೇಳಿ ಇವತ್ತು ಕರೆಸಿದ್ದಾರೆ. ಸೊ ಎಸ್, ಥ್ಯಾಂಕ್ಸ್ ಫಾರ್ ದಿ ಟಾಟಾ ಮೋಟರ್ಸ್, ಆ್ಯಕ್ಚುಲಿ ಕೀ ಮೋಟರ್ಸ್ನವ್ರಿಗೆ. ಆ್ಯಂಡ್ ಎಸ್, ಕಾರ್ದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. DRL ಆ್ಯಕ್ಚುಲಿ ಕೊಟ್ಟಿದ್ದಾರೆ, ಬಟ್ ತುಂಬ ಸ್ಲೀಕಾಗಿ ಕೊಟ್ಟಿದ್ದಾರೆ ಗುರು. ಈ ಕಾರ್ ಸೈಜ್ಗೆ ಆ DRL ಸೈಜು ಮ್ಯಾಚೇ ಆಗಲ್ಲ ಗುರು. ಬಟ್ ಎಸ್, ಒನ್ ಆಫ್ ದಿ ಸ್ಲಿಮ್ಮೆಸ್ಟ್ DRL ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಕೇಟರ್ ಕೂಡ ಕೆಳಗಡೆ ಕೊಟ್ಟಿದ್ದಾರೆ, ಅದು ಕೂಡ LED ಕೊಟ್ಟಿದ್ದಾರೆ. ಹೆಡ್ಲ್ಯಾಂಪ್ ಕೂಡ ಕಂಪ್ಲೀಟ್ LED ಕೊಟ್ಟಿದ್ದಾರೆ. ಒಳಗಡೆ ನೋಡ್ತಿರ್ಬೋದು 5 ಸ್ಲೇಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಲೋ ಬೀಮ್ ಮತ್ತು IBMಗೆ ಸಿಂಗಲ್ ಇದರಲ್ಲೇ ವರ್ಕ್ ಆಗುವಂಥದ್ದು. ಬೇಸಿಕ್ಲಿ ಪ್ರೊಜೆಕ್ಟರ್ ಆ್ಯಕ್ಚುಲಿ ಅದು LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್. ಅದು ಫಾಗ್ ಲ್ಯಾಂಪ್ ಬರಲ್ಲ. ನೆಕ್ಸ್ಟ್ ವೇರಿಯಂಟ್ಗಳಿಗೆ ಹೋದರೆ ನಿಮಗೆ ಫಾಗ್ ಲ್ಯಾಂಪ್ ಸಿಗುತ್ತೆ. ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಬಂಪರ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ, ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ 2D ಟಾಟಾ ಲೋಗೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರ್ ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಸಿಯರಾ ಕಾರ್ ಅಂತ. ಬಟ್ ಸ್ಟಿಲ್ ಗೊತ್ತಾಗಲಿಲ್ಲ ಅಂತಂದರೆ ಲೆಟರ್ಸ್ಗಳು ಕೊಟ್ಟಿದ್ದಾರೆ ನೋಡಿ, ಸಿಯರಾ ಅಂತ ಅನ್ನೋದು. ಬಟ್ ಸ್ಟಿಲ್ ಅದು ಕೂಡ ಹೆವಿ ಸಣ್ಣ ಕೊಟ್ಟಿದ್ದಾರೆ. ಈ ಕಲರ್ ಮಾತ್ರ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ. ಒಂಥರ ಅಟೆನ್ಷನ್ ಕ್ಯಾಚರ್ ಅಂತಲೇ ಹೇಳ್ಬೋದು. ಕಾರ್ಗೋಸ್ಕರ ತಿರುಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಕಲರ್ ಆಪ್ಷನ್ ನೋಡುವಂಥದ್ದು ಡೆಫಿನೆಟ್ಲಿ ತಿರುಗ್ತಾರೆ. ಬಿಕಾಸ್ ಅಷ್ಟು ಒಂದು ಸ್ಪೋರ್ಟಿ ಅಪೀಲ್ ಈ ಕಲರ್ ಕೊಡತ್ತೆ. ಆ್ಯಕ್ಚುಲಿ ಯಾವ್ಯಾವ ಕಲರ್ ಆಪ್ಷನ್ ಪ್ಯೂರ್ ಪ್ಲೇಸಲ್ಲಿ ಬರುತ್ತೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು ಇವಾಗ. ಆ್ಯಂಡ್ ಆ ಕಾರ್ ಡೈಮೆನ್ಷನ್ ಬಂದು 4.3 ಮೀಟರ್ಸ್ ಬರುತ್ತೆ ಲೆಂತು. ಆ್ಯಂಡ್ 1.8 ಮೀಟರ್ಸ್ ವಿಡ್ತ್ ಬರುತ್ತೆ, 1.7 ಮೀಟರ್ಸ್ ಹೈಟ್ ಬರುತ್ತೆ. ಆ್ಯಂಡ್ ಆಲ್ಮೋಸ್ಟ್ 2.7 ಮೀಟರ್ಸ್ ವೀಲ್ ವೇಸ್ ಬರುತ್ತೆ. ಸೊ ದಿಸ್ ಈಸ್ ದ ವೆರಿ ಬಿಗ್ಗೆಸ್ಟ್ ಕಾರ್ ಇನ್ ದ ಸೆಗ್ಮೆಂಟ್ ಗೈಸ್. ಲೆಂತಲ್ಲಿ ರೀಸೆಂಟ್ಲಿ ರಿವ್ಯೂ ಮಾಡಿದ್ದು ನಾನು. ಸೆಲ್ಟೋಸು ಹೈಯೆಸ್ಟ್ ಇದೆ ಆ್ಯಕ್ಚುಲಿ 4,400 ಮೀಟರ್ಸ್. ಬಟ್ ಅದು ಬಿಟ್ಟರೆ ವಿಡ್ತಲ್ಲಾಗಿರ್ಬೋದು, ಹೈಟಲ್ಲಾಗಿರ್ಬೋದು, ವೀಲ್ ಬೇಸಲ್ಲಾಗಿರ್ಬೋದು, ಸಿಯರಾ ಈಸ್ ದ ಬಿಗ್ಗೆಸ್ಟ್ ಕಾರ್ ಇನ್ ದಿಸ್ ಸೆಗ್ಮೆಂಟ್ ಗೈಸ್. ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಆಲ್ಮೋಸ್ಟ್ 205 mm ಇದೆ. ಈ ಕಾರಲ್ಲಿ ಇವಾಗ 17 ಇಂಚ್ ಅಲಾಯ್ ವೀಲ್ ಬರುತ್ತೆ ಪ್ಯೂರ್ ಪ್ಲೇಸ್ಗೆ ಹೋದರೆ ನೀವು. ಆ್ಯಂಡ್ ಟೈರ್ ಸೈಜ್ ಬಂದು 205/65 ಆರ್ 17 ಇಂಚ್ ಕೊಟ್ಟಿರೆ. ಮುಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ ಆ್ಯಂಡ್ ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಥ್ರೂ ದ ಕಾರ್ ಒಂದು ಆರ್ಚಸ್ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಸಿಯರಾ ಬ್ಯಾಡ್ಜಿಂಗ್ ಕೂಡ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಮಿರರ್ಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ. ಹ್ಯಾರಿಯರಿಂದ ತೊಗೊಂಡಿರೋ ಮಿರರ್ ಇದು. ಆ್ಯಂಡ್ ಇಂಡಿಕೇಟರ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಬಟ್ ನನಗೆ ಬೇಜಾರಾಗೋ ವಿಷಯ ಏನು ಅಂತಂದರೆ ಮೋಟ್ರೈಸ್ ಮಾಡಿಲ್ಲ ಗುರು. ನೋಡಿ ಮ್ಯಾನ್ಯುಲಿ ನೀವು ಹಿಂಗೆ ಎಳಿಬೇಕು ಆ್ಯಕ್ಚುಲಿ. ಸೊ ಅಲ್ಲಿ ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ ಮ್ಯಾನ್ಯುಲಿ ಎಂಟರ್ ಆಗೋಕ್ಕೆ. ಆ್ಯಂಡ್ ಲೈಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿರೋದು ನೋಡ್ಬೋದು ಡೋರ್ ಹ್ಯಾಂಡಲ್ಗಳಲ್ಲಿ. ನೈಟಲ್ಲಿ ಆ ಡೋರ್ ಹ್ಯಾಂಡಲ್ ಎಲ್ಲಿದೆ ಅನ್ನೋದು ಲೊಕೇಟ್ ಮಾಡೋಕ್ಕೆ ಆ ಒಂದು ಲೈಟ್ಗಳನ್ನ ಕೊಟ್ಟಿರೋವಂಥದ್ದು. ಹಳೆ ಸಿಯರಾ ವೈಬ್ ಕೊಡತ್ತಾ ಗೈಸ್, ಹೇಳಿ ನೀವೇನೆ. ಆಲ್ಮೋಸ್ಟ್ ಹಳೆ ಸಿಯರಾ ಏನು ಬರ್ತಾಯಿತ್ತು ಅದರದ್ದು ವೈಬ್ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ವಿಂಡೋ ಏರಿಯಾಲಿ. ಮೇಲ್ಗಡೆ ರೂಫ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿ. ಬಟ್ ಎಸ್, ಸ್ಟಿಲ್ ಇಟ್ಸ್ ಗಿವಿಂಗ್ ಅ ಗುಡ್ ಅಪೀಲ್ ಅಂತ ಹೇಳ್ತೀನಿ. ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಅಲವೀಲ್ ಡಿಸೈನ್ ನಿಮಗೇನು ಅನಿಸ್ತು? ಚೆನ್ನಾಗಿದೆ ಅಂತ ಅನಿಸ್ತಾ ಇದೆಯಾ? ಓಕೆ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಆ್ಯಂಡ್ ಇವನ್ ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಕೂಡ ಕೊಡುತ್ತೆ. ಬಿಕಾಸ್ ಟೈರ್ದು ಪ್ರೊಫೈಲ್ ನೋಡಿ ಎಷ್ಟು ತಿಕ್ಕಿದೆ ಅಂತ ಅನ್ನೋದು. 65 ಪ್ರೊಫೈಲ್ ಟೈರು. ಎಲ್ಲ ಅಂಡ್ಯುಲೇಷನ್ಸ್ಗಳ್ನು ಚೆನ್ನಾಗಿ ತೊಗೊಳತ್ತೆ. ಟೈರ್ದು ವಾಲ್ ಇದೆಷ್ಟು ತಿಕ್ಕಿರತ್ತೋ ಅಷ್ಟು ಬೀಟಿಂಗ್ಸ್ಗಳನ್ನ ತೊಗೊಳತ್ತೆ, ಅಷ್ಟು ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಕೊಡುತ್ತೆ ಅಂತ ಅರ್ಥ. ಆ್ಯಕ್ಚುಲಿ ಅದು 65 ವಾಲ್ ತಿಕ್ನೆಸ್ ಇರೋದ್ರಿಂದ ಅಲಾಯ್ ಕೂಡ ತುಂಬ ಬೇಗ ಕ್ರ್ಯಾಕ್ ಆಗಲ್ಲ. ನೋಡ್ತಿರ್ಬೋದು ಕಂಪ್ಲೀಟಾಗಿ ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿದೆ. ಆ್ಯಂಡ್ ಓಕೆ, ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿಲ್ಲ ಗೈಸ್,
ಸಾರಿ ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ಕಂಪ್ಲೀಟ್ ಹಂಗೆ ರೆಡ್ಡೇ ಇದೆ. ಬಟ್ ಪ್ಯಾನೋರಾಮಿಕ್ ಸನ್ರೂಫ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಯಿತು ನನಗೆ. ಸರ್ಫಿನ್ ಆ್ಯಂಟೆನಾ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಹಿಂದ್ಗಡೆ. ಆ್ಯಂಡ್ ಇದು ಕಾರಿನ ರಿಯರ್ ಪ್ರೊಫೈಲ್ ಹೆಂಗಿದೆ, ರಿಯರ್ ಪ್ರೊಫೈಲು ನನಗೆ ಆ್ಯಕ್ಚುಲಿ ಫ್ರಂಟ್ ಮತ್ತು ಸೈಡ್ ಎಷ್ಟು ಇಷ್ಟ ಆಯಿತೋ ರಿಯರ್ ಅಷ್ಟು ಇಷ್ಟ ಆಗಲಿಲ್ಲ. ಬಿಕಾಸ್ ತುಂಬ ಒಂಥರ ಬಾಕ್ಸಿ ಸ್ಟ್ಯಾನ್ಸ್ ಇದೆ ಮತ್ತು ತುಂಬ ಒಂಥರ ಅಪ್ರೈಟ್ ಪೊಸಿಷನ್ ಇದೆ. ಆ್ಯಂಡ್ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಇಲ್ಲೂ ಕೂಡ ನೋಡ್ತೀರಾ ನೀವು. ಬ್ರೇಕ್ ಲ್ಯಾಂಪ್ನ ಟೈಲ್ ಲ್ಯಾಂಪ್ ಲಾಸ್ಟ್ ಪಾರ್ಟಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಇಂಡಿಕೇಟರ್ ಕೂಡ LED ಕೊಟ್ಟಿದ್ದಾರೆ, ಅದು ಕೂಡ ಫುಲ್ಲು ಸಣ್ಣ ಇದೆ. ರಿವರ್ಸ್ ಲ್ಯಾಂಪ್ ಎಲ್ಲಿ ಅಂತ ನೀವು ಡೌಟ್ ಬರ್ತಾ ಇದ್ರೆ ಆ್ಯಕ್ಚುಲಿ ರಿವರ್ಸ್ ಲ್ಯಾಂಪ್ ಇಲ್ಲಿ ಬರುತ್ತೆ, ಕಾಣ್ತಿದೆ ಅಂತ ಅನ್ಕೋತೀನಿ ನಿಮಗೆ. ರಿಯರ್ ಡಿಫಾಗರ್ ಅಂತೂ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ವೈಪರ್ ಆ್ಯಕ್ಚುಲಿ ಹಿಡನ್ನ ಕೊಟ್ಟಿದ್ದಾರೆ ಇಲ್ಲಿ ನೀಟಾಗಿ ಸ್ಪಾಯ್ಲರ್ ಒಳಗಡೆ ಹೌಚ್ಕೊಂಡ್ಬಿಟ್ಟಿದೆ. ಅದು ಸಿಯಾರಾ ಲೆಟ್ರಿಂಗ್ ಕೂಡ ಕೊಟ್ಟಿದ್ದಾರೆ, ಟಾಟಾ ಲೋಗೋ ಕೂಡ ಕೊಟ್ಟಿದ್ದಾರೆ. 2D ಬಂಪರ್ನ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ, ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ ಪ್ರೀಮಿಯಂ ಅಪೀಲ್ಗೆ. ಆ್ಯಂಡ್ ಎರಡು ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಅಲ್ಲಿ ಕೊಟ್ಟಿದ್ದಾರೆ, ಕಾಣ್ತಿದೆ ಅಂತ ಅನ್ಕೋತೀನಿ ನಿಮಗೆ. ಆ್ಯಂಡ್ ಬೂಟ್ ಓಪನ್ ಮಾಡೋಣ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಆಲ್ಮೋಸ್ಟ್ 622 ಲೀಟರ್ಸ್ ಅಂತ ಹೇಳ್ತಾರೆ. 622 ಲೀಟರ್ಸ್ ಯಾವಾಗ ಅಂತಂದರೆ ಪಾರ್ಸಲ್ ಟ್ರೇ ಇಲ್ದರೆ ಇಲ್ಲಿಂದ ಇಲ್ಲಿವರೆಗೂ ಮತ್ತು ಇಲ್ಲಿಂದ ಇಲ್ಲಿವರೆಗೂ. ಸೊ ಈ ಥರ ಕಂಪ್ಲೀಟ್ ಪಾರ್ಸಲ್ ಟ್ರೇ ಎತ್ಬಿಟ್ಟು ಡೈಮೆನ್ಷನ್ಸ್ ತೊಗೊಂಡ್ರೆ ಅವಾಗ 622 ಲೀಟರ್ಸ್ ಆಗುತ್ತೆ. ಬಟ್ ಪಾರ್ಸಲ್ ಟ್ರೇ ಹಾಕ್ಬಿಟ್ಟು ಏನಾದ್ರು ತೊಗೊಂಡ್ರೆ 450 ಲೀಟರ್ಸ್ ಅಷ್ಟೇ ಆಗುವಂಥದ್ದು. ಸೊ ನಿಮಗೆ ಕಂಪ್ಲೀಟ್ ಲಗೇಜ್ ಲೋಡ್ ಮಾಡಬೇಕು ಅಂತಂದರೆ ಪಾರ್ಸಲ್ ಟ್ರೇ ತೆಕ್ಕೊಳ್ಳಿ. ಬಟ್ ಎನಿ ಹೌ ಪ್ಯೂರ್ ಪ್ಲೇಸಲ್ಲಿ ಪಾರ್ಸಲ್ ಟ್ರೇ ಬರಲ್ಲ. ಪ್ರಾಕ್ಟಿಕಾಲಿಟಿ ಮ್ಯಾಟರ್ಸ್ ಅಲ್ಲ. 3 kg ಸುಕ್, 3 kg ಸುಕ್. ಆ್ಯಂಡ್ ಇಲ್ಲೂ ಕೂಡ 3 kg ಸುಕ್ ಕೊಟ್ಟಿದ್ದಾರೆ. ಬಟ್ ಇನ್ನೊಂದು ಆ ಸೈಡ್ ಬರಲ್ಲ, ಅದ್ರ ಬದಲು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೇರ್ ಟೈರ್ ಟೂಲ್ಸ್ಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ. ಸ್ಪೇರ್ ಟೈರ್ ಎಲ್ಲಿ ಬರುತ್ತೆ ಅಂತಂದರೆ ಆ್ಯಕ್ಚುಲಿ ಕೆಳಗೆ ಬರಲ್ಲ, ಅಂಡರ್ ಬಾಡಿ ಕೆಳಗೆ ಬರುತ್ತೆ. ಆ್ಯಕ್ಚುಲಿ ಅದನ್ನ ಡೌನ್ ಮಾಡೋಕ್ಕೆ ಇಲ್ಲಿ ನಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದನ್ನ ತಿರುಗಿಸ್ಕೊಂಡು ಹೋದರೆ ಆ್ಯಕ್ಚುಲಿ ಸ್ಪೇರ್ ವೀಲ್ ಡೌನ್ ಆಗುತ್ತೆ. ನಾರ್ಮಲ್ ಬೆಂಚ್ ಫೋಲ್ಡಿಂಗ್ ಕೊಟ್ಟಿದ್ದಾರೆ. ರಿಯರ್ಗೆ 60-40 ಸ್ಪ್ಲಿಟ್ ಸೀಟ್ ಬರಲ್ಲ. ಆ್ಯಂಡ್ ಪವರ್ ಟೇಲ್ ಗೇಟ್ ಕೂಡ ಬರಲ್ಲ. ಬಟ್ ಬೂಟ್ ಸೈಜ್ ಅಂತೂ ದೊಡ್ಡದಾಗಿದೆ. 5 ಜನದ ಫ್ಯಾಮಿಲಿ ಲಗೇಜ್ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. 60 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಇಂಟರ್ನಲ್ಲಿನೇ ಓಪನ್ ಮಾಡಬೇಕು ನೀವು. ಒಳಗಡೆ ಹೋಗೋಣ ಇವಾಗ. ಸೊ ಇಲ್ಲೂ ಕೂಡ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ ನೀವು. ಇಟ್ಸ್ ಅ ಕೈಂಡ್ ಆಫ್ ಪ್ರೀಮಿಯಂ ಅಪೀಲ್ ಅಂತಲೇ ಹೇಳ್ತೀನಿ. ಡೆಫಿನೆಟ್ಲಿ ಥರ್ಡ್ ಬೇಸ್ ವೇರಿಯಂಟ್ ಆದರೂ ಕೂಡ ಇದು ಒಂಥರ ಫ್ಲೋಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಗ್ಲಾಸ್ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಪವರ್ ವಿಂಡೋ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಒಂಥರ ಯೂನಿಕ್ ಆಗಿದೆ. ಬೇರೆ ಟಾಟಾ ಕಾರ್ಸಲ್ಲಿ ಏನು ನೋಡ್ತೀವಿ ಆ ಥರದ್ದು ಪವರ್ ವಿಂಡೋ ಕಂಟ್ರೋಲ್ ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ ಈ ಆರಾಮ್ ಪ್ಯಾಡ್ಗೆ. ಡೋರ್ ಹ್ಯಾಂಡಲ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಟ್ವಿಟರ್ ಪ್ಲೇಸ್ಮೆಂಟ್ ಇಲ್ಲಿದೆ. ಬಿಕಾಸ್ ಈ ಕಾರಲ್ಲಿ ಇವಾಗ 4 ಸ್ಪೀಕರು ಮತ್ತು 4 ಟ್ವಿಟರ್ ಬರುತ್ತೆ. ಪ್ಯೂರ್ ಪ್ಲೇಸಲ್ಲಿ ಪ್ಯೂರ್ಗೆ ಹೋದರೆ 4 ಟ್ವಿಟರ್ ಬರಲ್ಲ ಆ್ಯಕ್ಚುಲಿ. ಆ್ಯಂಡ್ ಸನ್ಶೇಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಕೂಡ ಬೇಸ್ ವೇರಿಯಂಟಿಂದಾನೆ ಸ್ಟ್ಯಾಂಡರ್ಡ್ ಫೀಚರು. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ವಿಂಡೋ ಏರಿಯಾ ಹೆವಿ ಚಿಕ್ಕ ಆಗಿದೆ. ಬಿಕಾಸ್ ಇದು ಪೋರ್ಷನ್ ಏನಿದೆ ಸಿಕ್ಕಾಪಟ್ಟೆ ತಿಕ್ಕಾಗಿರೋದ್ರಿಂದ. ಬಟ್ ಸ್ಟಿಲ್ ಓಕೆ, ಅಷ್ಟು ಕ್ಲಾಸ್ಟ್ರೋಫೋಬಿಕ್ ಫೀಲ್ ಆಗಬಾರ್ದು ಅಂತಲೇ ಒಂದು ರೇಂಜಿಗೆ ಎಷ್ಟಾಗುತ್ತೋ ಅಷ್ಟು ಗ್ಲಾಸ್ ಏರಿಯಾಗಳನ್ನ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ ಟಾಟಾನವರು. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಬಾಟಲ್ ಹೋಲ್ಡರ್ ಇದೆ. ಆ್ಯಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಿರ್ಬೋದು. ನಿಮ್ಮ ಮಕ್ಕಳು ಯಾರು ಇದ್ದಾರೆ ಅಂತಂದರೆ ಚೈಲ್ಡ್ ಸೇಫ್ಟಿ ಲಾಕ್ ಮಾಡಿ ಕೂರಿಸಿ. ತುಂಬ ಮಿಸ್ಚೀವ್ ಮಕ್ಕಳು ಇದ್ದರೆ ಡೋರ್ ಅನ್ಲಾಕ್ ಮಾಡಿಬಿಟ್ಟು ಡೋರ್ ಹ್ಯಾಂಡಲ್ ಎಳೆಯೋ ಚಾನ್ಸ್ ಇರುತ್ತೆ. ಸೊ ಆ ಥರ ಆಗಬಾರ್ದು ಅಂತಂದರೆ ಚೈಲ್ಡ್ ಸೇಫ್ಟಿ ಲಾಕ್ನ ಎನೇಬಲ್ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಕೆಳಗಡೆಗೆ ಲೈಟ್ ಕಲರ್, ಮೇಲ್ಗಡೆಗೆ ಡಾರ್ಕ್ ಕಲರ್ ಬರುತ್ತೆ. ಸೆಂಟರ್ ಆಮ್ರೆಸ್ಟ್ ಬರಲ್ಲ. ಬಟ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಅಂತೂ ಕೊಟ್ಟಿದ್ದಾರೆ. 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ, ಬಟ್ ಮಧ್ಯದ ಬರಲ್ಲ. ಬಟ್ ಐಸೋಫಿಕ್ಸ್ ಆಂಕರ್ಸ್ ಅಂತೂ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ರಿಯರ್ ಸೀಟ್ ಕೂಡ ಸಪೋರ್ಟಿವ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟಲ್ಲಿ ಕಂಫರ್ಟ್ಗೆ ಬೇಕಾದಷ್ಟು ಕುಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫ್ಯಾಬ್ರಿಕ್ ಸೀಟ್ ಕೊಟ್ಟಿರೋದ್ರಿಂದ ಹೀಟ್ ಅಬ್ಸರ್ವ್ ಆಗಲ್ಲ. ಆ್ಯಂಡ್ ಲೈಟ್ ಕಲರ್ ಇರೋದ್ರಿಂದ ಹೀಟ್ ರಿಫ್ಲೆಕ್ಟ್ ಆಗುತ್ತೆ. ಇದರಿಂದ ಬಿಸಿಲಲ್ಲಿ ಕಾರ್ ನಿಲ್ಲಿಸಿದ್ರು ಸೀಟ್ ಅಷ್ಟಾಗಿ ಹೀಟ್ ಆಗಲ್ಲ, ಆರಾಮಾಗಿ ಬಂದು ಕೂರ್ಬೋದು. ಕ್ಯಾಬಿನ್ ಏನಾದ್ರು ಬೇಗ ಹೀಟ್ ಆಯಿತಾ ನೋ ಪ್ರಾಬ್ಲಮ್. ಬಿಕಾಸ್ ರಿಯರ್ AC ವೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ 2 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಮೊಬೈಲ್ ಇಡೋಕ್ಕೆ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೀಟ್ ಹಿಂದ್ಗಡೆ ಸೀಟ್ ಬ್ಯಾಕ್ ಪಾಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ಸೀಟ್ ಹಿಂದ್ಗಡೆನೂ ಸೀಟ್ ಬ್ಯಾಕ್ ಪಾಕೆಟ್ ನೋಡ್ತೀರಾ ನೀವು. ಆ್ಯಂಡ್ ಆ ಸೈಡ್ ಕೂಡ ಸನ್ಸೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಲೈಟ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೋಟು ಕೂಡ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಕೂಡ ಲೈಟ್ ಕೊಟ್ಟಿದ್ದಾರೆ, ಅದು ಕೂಡ LED ಕೊಟ್ಟಿದ್ದಾರೆ, ವೈಟ್ ಲೈಟ್. ದಟ್ಸ್ ಅ ಗುಡ್ ಥಿಂಗ್. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೋಟು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ರೂಫ್ ಕೂಡ ಕೊಟ್ಟಿದ್ದಾರೆ. ಸನ್ರೂಫ್ ಏನು ಅಂತಂದರೆ ಮುಂದ್ಗಡೆಯಿಂದ ಸ್ಟಾರ್ಟ್ ಆಗಬೇಕಾಗಿತ್ತು, ಬಟ್ ಸ್ವಲ್ಪ ಹಿಂದೆಯಿಂದ ಸ್ಟಾರ್ಟ್ ಆಗಿರೋದ್ರಿಂದ ಬೂಟ್ವರೆಗೂ ಎಕ್ಸ್ಟೆಂಡ್ ಆಗಿದೆ, ನೋಡ್ತಿರ್ಬೋದು. ಕ್ಯಾಬಿನ್ ಅಂತೂ ಸಿಕ್ಕಾಪಟ್ಟೆ ಬಿಡ್ತಿದೆ. 3 ಜನ ತುಂಬ ಕಂಫರ್ಟಬಲ್ ಆಗಿ ಕೂರ್ಬೋದು. ಇದು ಡ್ಯಾಶ್ ಬೋರ್ಡ್ನ ಲೇಔಟ್. ಟಾಪ್ ಎಂಡ್ಗಿನ ಈ ಡ್ಯಾಶ್ ಬೋರ್ಡ್ ಲೇಔಟೇ ತುಂಬ ಇಷ್ಟ ಆಯಿತು ಬಿಕಾಸ್ ಆಫ್ ದಿ ಕಲರ್ ಕಾಂಬಿನೇಷನ್ ಆ್ಯಂಡ್ ಆಲ್. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಕೋ ಡ್ರೈವರ್ ಮತ್ತು ಡ್ರೈವರ್ ಇಬ್ರಿಗೂ ಕೂಡ. ಆ್ಯಂಡ್ ಕರ್ಟನ್ ಏರ್ ಬ್ಯಾಗ್ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. 6 ಏರ್ ಬ್ಯಾಗ್ ಈ ಕಾರಲ್ಲಿ ಸ್ಟ್ಯಾಂಡರ್ಡ್ ಫೀಚರ್. ಇವಾಗ ಡ್ರೈವರ್ ಸೈಡ್ಗೆ ಹೋಗೋಣ. ಒಂದು ಡ್ರೈವರ್ ಆರಾಮ್ ಪ್ಯಾಡಲ್ಲೂ ಕಂಪ್ಲೀಟಾಗಿ ಫ್ಯಾಬ್ರಿಕ್ ಫಿನಿಶ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ. ಒಂದು ಫ್ಲೋಟಿಂಗ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಡೋರ್ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ. ಇಲ್ಲಿ ಕೈ ಹಾಕ್ಬಿಟ್ಟು ಎಳೀರಿ, ಯಾವುದೇ ಕಾರಣಕ್ಕೂ ಇಲ್ಲಿ ಕೈ ಹಾಕ್ಬಿಟ್ಟು ಎಳಿಬೇಡಿ ಈ ಒಂದು ಪವರ್ ವಿಂಡೋ ಪ್ಯಾನಲ್. ಬಿಕಾಸ್ ನೋಡ್ತಿರ್ಬೋದು ಇಲ್ಲಿ ನೋಡಿ ಎಷ್ಟು ಫ್ಲಿಮ್ಸ್ ಇದೆ ಅಂತ ಅನ್ನೋದು. ಯಾವಾಗ ಬೇಕಾದ್ರೂ ಕೈಗೆ ಬಂದುಬಿಡುತ್ತೆ ಅನ್ನೋ ರೀತಿ ಇದೆ. ಸೊ ಇದು ಫ್ಲೋಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಸ್ವಲ್ಪ ಹುಷಾರಾಗಿರಿ ಅಷ್ಟೇ ನಾನು ಹೇಳುವಂಥದ್ದು. ಆ್ಯಂಡ್ ಅಂಬ್ರೆಲಾ ಹೋಲ್ಡರ್ ಕೂಡ ಪ್ರಾಪರಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಇದೆ. ಆ್ಯಂಡ್ ಟ್ವಿಟರ್ ಪ್ಲೇಸ್ಮೆಂಟ್ ಆ್ಯಕ್ಚುಲಿ A ಪಿಲ್ಲರ್ ಮೇಲೆ ಆಗಿದೆ, ನೋಡ್ತಿರ್ಬೋದು. ಇವನ್ ಆ ಸೈಡ್ ಕೂಡ A ಪಿಲ್ಲರ್ ಮೇಲೆ ಆಗಿದೆ. ಡೋರ್ ಹ್ಯಾಂಡಲ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಎಲ್ಲ ಇನ್ನರ್ ಡೋರ್ ಹ್ಯಾಂಡಲ್ ಕೂಡ ಆ್ಯಕ್ಚುಲಿ ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿದೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದು. ಆ್ಯಂಡ್
ಇದು ಬಂದು ಆಟೋ ಹೋಲ್ಡ್ ಫಂಕ್ಷನಿಗೆ ಕೊಟ್ಟಿದ್ದಾರೆ. ಇದು ಬಂದು ಬೂಟ್ ಲಾಕ್ ಏನಿದೆ ಅದನ್ನ ರಿಲೀಸ್ ಮಾಡುತ್ತೆ. ಕಂಟಿನ್ಯೂಸ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಓಪನ್ ಆಗಲ್ಲ, ಬಿಕಾಸ್ ಎಲೆಕ್ಟ್ರಾನಿಕಲಿ ಓಪನಬಲ್ ಟೈಲ್ಗೇಟ್ ಕೊಟ್ಟಿಲ್ಲದಿರೋದ್ರಿಂದ. ಇದು ಬಂದು ಡ್ರೈವ್ ಮೋಡ್ಸಿ ಕೊಟ್ಟಿರುವಂಥದ್ದು. ಒಳಗೆ ಹೋದಾಗ ತೋರಿಸ್ತೀನಿ. ಫೀಲ್ಡ್ ಓಪನ್ ಮಾಡೋಕ್ಕೆ ಆ್ಯಕ್ಚುಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೀಟ್ಗೆ 8 ವೇ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇವನ್ ಹೈಟ್ ಕೂಡ ಮಾಡ್ಕೋಬೋದು ನೀವು, ದಟ್ಸ್ ಅ ಗುಡ್ ಥಿಂಗ್. ಕಂಪ್ಲೀಟ್ ಫ್ಯಾಬ್ರಿಕ್ ಸೀಟ್ಸು ಆ್ಯಂಡ್ ಸೀಟ್ ಪೋಸ್ಚರ್ ಕೂಡ ಆ್ಯಕ್ಚುಲಿ ತುಂಬ ಸಪೋರ್ಟಿವ್ ಆಗಿದೆ. ಬೋಲ್ಸ್ಟ್ರಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಸೊ ದಟ್ ಪ್ರಾಪರಾಗಿ ಕೂತ್ಕೋಬೋದು. ಒಳ್ಳೆ ಸಪೋರ್ಟಿವ್ ಆಗಿ ಇರುತ್ತೆ ಸೀಟ್ಸ್ಗಳು ಲಾಂಗ್ ಜರ್ನೀಸಲ್ಲೂ. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೊಟ್ಟಿದ್ದಾರೆ, ಅದು ಕೂಡ ಮ್ಯಾಸಿವ್ ಡೆಡ್ ಪೆಡಲ್ಲು. ಆ್ಯಂಡ್ ಹುಡ್ ಓಪನ್ ಮಾಡೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕ್ಯಾಬಿನ್ ಆ್ಯಕ್ಚುಲಿ ನೋಡಿ ಈ ಥರ ಇದೆ. ನನಗಂತೂ ಆ್ಯಕ್ಚುಲಿ ಕ್ಯಾಬಿನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತಲೂ ಅನ್ನಿಸ್ತು. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನ ಬ್ರೌಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಮಧ್ಯದಲ್ಲಿ 4 ಇಂಚ್ ಡಿಸ್ಪ್ಲೇ ಬರುತ್ತೆ. ಬ್ರೌಸ್ ಮಾಡ್ತಾ ಹೋದರೆ ಇವಾಗ ಸದ್ಯಕ್ಕೆ ಓಡೋ ಮತ್ತು ಡಿಸ್ಟೆನ್ಸ್ ಟು ಎಂಟಿ ಹೇಳುತ್ತೆ. ಬ್ರೌಸ್ ಮಾಡ್ತಾ ಹೋದರೆ ಟ್ರಿಪ್ ಎ, ಅದರದ್ದು ಆವ್ರೇಜ್ ಎಕಾನಮಿ, ಟ್ರಿಪ್ ಬಿ ಮತ್ತು ಅದರದ್ದು ಆವ್ರೇಜ್ ಫ್ಯೂಲ್ ಎಕಾನಮಿ ಅಷ್ಟು ಹೇಳುತ್ತೆ. ಮೇಲ್ಗಡೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಹೇಳುತ್ತೆ, ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್, ಟೆಂಪ್ರೇಚರ್, ಡೇ ಟು ಟೈಮ್ ಹೇಳುತ್ತೆ, ಮತ್ತು ಯಾವ ಡ್ರೈವ್ ಮಾಡಲ್ ಇದೆ ಅನ್ನೋದು ಹೇಳುತ್ತೆ. ಆ್ಯಂಡ್ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನು ಇಲ್ಲಿ ಹೇಳುತ್ತೆ. ಮತ್ತು ಇಲ್ಲಿ ಡಿಜಿಟಲ್ ಸ್ಪೀಡ್ ತೋರಿಸುತ್ತೆ. ಲೆಫ್ಟಲ್ಲಿ RPM ಮೀಟರ್ ಇದೆ, ಮತ್ತು ರೈಟಲ್ಲಿ ಫ್ಯೂಲ್ ಗೇಜ್ ಮತ್ತು ಟೆಂಪ್ರೇಚರ್ ಗೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಅಂತ ಬಂದರೆ ಟಿಲ್ಟ್ ಮತ್ತು ಟೆಲಿಸ್ಕೋಪಿಕ್ ಎರಡೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ನೋಡ್ತಿರ್ಬೋದು. ಸೊ ಹೈಟ್ ಇರೋರು ಅವ್ರು ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸಲ್ಲಿ ಈ ಕಡೆ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಆ್ಯಂಡ್ ಹೆಡ್ಲ್ಯಾಂಪ್ಸ್ಗೆ ಆಟೋಮೆಟಿಕ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ವೈಪರ್ಸ್ಗೂ ಆಟೋಮೆಟಿಕ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಹೆಡ್ಲೈಟ್ ಅಡ್ಜಸ್ಟರ್ ಆ್ಯಕ್ಚುಲಿ ಇಲ್ಲಿ ಬರುತ್ತೆ. ಆ್ಯಂಡ್ ಮೊನೋ ಸ್ಟೇಬಲ್ ಶಿಫ್ಟರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಒಂಥರ ಕಂಪ್ಲೀಟ್ ಸೆಂಟರ್ ಕನ್ಸೋಲ್ ಫ್ಲೋಟಿಂಗ್ ಟ್ರೀಟ್ಮೆಂಟ್ ರೀತಿ ಕೊಟ್ಟಿದ್ದಾರೆ. ಒಂಥರ ಸ್ಟೋರೇಜ್ ಸ್ಪೇಸ್ ವೈಸ್ ಜಾಸ್ತಿ ಆಗುತ್ತೆ. ಕೆಳಗಡೆ ನೋಡ್ತಿರ್ಬೋದು ಇಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. ಕನೆಕ್ಟಿವಿಟಿಗೆ USB A ಕೊಟ್ಟಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಟಚ್ ಪ್ಯಾನಲ್ ಕೊಟ್ಬಿಟ್ಟಿದ್ದಾರೆ. AC ಯೂನಿಟ್ಗೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಆ್ಯಕ್ಚುಲಿ ಇದು ಬಂದು ಡ್ರೈವರ್ ಸೈಡ್ ಟೆಂಪ್ರೇಚರ್ ಕಂಟ್ರೋಲರ್ಗೆ, ಇದು ಬಂದು ಕೋ ಡ್ರೈವರ್ ಸೈಡ್ ಟೆಂಪ್ರೇಚರ್ ಕಂಟ್ರೋಲರ್ಗೆ, ಬ್ಲೋಯರ್ ಸ್ಪೀಡ್ ಕಂಟ್ರೋಲರ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಟಚ್ ಬೇಸ್ದು. ಇದು ಬಂದು ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಇದು ಬಂದು ಹಿಲ್ ಡಿಸೆಂಟ್ ಕಂಟ್ರೋಲಿಗೆ ಕೊಟ್ಟಿರುವಂಥದ್ದು. ಆಕ್ಟಿವೇಟ್ ಮಾಡಿದ್ರೆ ಹಿಲ್ ಡಿಸೆಂಟ್ ಕಂಟ್ರೋಲು ಇಲ್ಲಿ ಬರುತ್ತೆ ನೋಡಿ, ಹಿಲ್ ಡಿಸೆಂಟ್ ಕಂಟ್ರೋಲು. ಸೊ ಬೇಸಿಕ್ಲಿ ಡೌನ್ ಇಲ್ಲಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗುತ್ತೆ. ತುಂಬ ಸ್ಪೀಡಲ್ಲಿ ಕಂಟ್ರೋಲ್ ಕಳ್ಕೊಳ್ಳೋದು ಮಾಡೋದು ಆ ಥರದ್ದೇನೂ ಆಗಲ್ಲ. ಒಂಥರ ಡೌನ್ ಇತ್ತು ಅಂತಂದಾಗ ಹಿಲ್ ಡಿಸೆಂಟ್ ಕಂಟ್ರೋಲ್ ಆ್ಯಕ್ಚುಲಿ ತುಂಬ ಯೂಸಿಗೆ ಬರುತ್ತೆ. ಬೇಡ ಅಂದಾಗ ಆಫ್ ಮಾಡ್ಕೋಬೋದು. ಆ್ಯಂಡ್ ಟೆಂಪ್ರೇಚರ್ ಕಂಟ್ರೋಲರ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿರೋದ್ರಿಂದ ಆಟೋ ಫಂಕ್ಷನ್ ಕೂಡ ಅಲ್ಲಿ ಕೊಟ್ಟಿರೋದು ನೋಡ್ಬೋದು ನೀವು. ಆ್ಯಂಡ್ ಇಲ್ಲಿ ಸ್ವಲ್ಪ ಪ್ಯಾಡಿಂಗ್ ಎಲ್ಲ ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕಪ್ ಹೋಲ್ಡರ್ಸಲ್ಲಿ ಅಲ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಕೊಟ್ಟಿದ್ದಾರೆ, ಕಾಣುತ್ತಾ ನಿಮಗೆ? ಒಂಥರ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅದು. ಸೊ ಬೇಸಿಕ್ಲಿ ಸಿಯರಾ ಎಲ್ಲಿ ಬಿಲ್ಟ್ ಆಗಿತ್ತು ಅಂತ ಅನ್ನೋದನ್ನ ಅಲ್ಲಿ ಆ ಕೋಆರ್ಡಿನೇಟ್ಸ್ ಹೇಳುತ್ತೆ ಆ್ಯಕ್ಚುಲಿ. ಆ್ಯಂಡ್ ಮೋನೋ ಸ್ಟೇಬಲ್ ಶಿಫ್ಟರ್ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕ್ ಎಲ್ಲಿಗೆ ಬರು ಅಂತ ಅನ್ಸುತ್ತೆ. ಹ್ಯಾಂಡ್ ಬ್ರೇಕ್ ಆ್ಯಕ್ಚುಲಿ ಗೇರ್ ಬಾಕ್ಸಲ್ಲಿ ಇಂಟಿಗ್ರೇಟ್ ಆಗಿದೆ. ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಸೀಟ್ ಬೆಲ್ಟ್ ಹಾಕೊಳ್ತಲೆ ಕಾರ್ ಮೂವ್ ಆಗಲ್ಲ, ಹ್ಯಾಂಡ್ ಬ್ರೇಕು ಡಿಸೆಂಗೇಜ್ ಆಗಲ್ಲ. ಬಟ್ ಸೀಟ್ ಬೆಲ್ಟ್ ಹಾಕ್ತಲೇ ಡ್ರೈವ್ ಮಾಡಬೇಡಿ. ಆ್ಯಂಡ್ ಈ ಸೇಫ್ಟಿಗೋಸ್ಕರನೇ ಈ ಥರ ಮಾಡಿರೋದು. ಬಟ್ ಎಮರ್ಜೆನ್ಸಿ ಸಿಚುಯೇಷನ್ ಇತ್ತು, ಸೀಟ್ ಬೆಲ್ಟ್ ಹಾಕೋಷ್ಟು ಟೈಮ್ ಇಲ್ಲ ಅಂದರೆ ಬ್ರೇಕ್ ಪೆಡಲ್ ಪ್ರೆಸ್ ಮಾಡಿಕೊಂಡು ಪಾರ್ಕಿಂಗ್ ಬಟನ್ನ 3 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ಡಿಸೆಂಗೇಜ್ ಆಗುತ್ತೆ. ಆ್ಯಂಡ್ ಈವನ್ ಡೋರ್ ಸರಿಯಾಗಿ ಬಿದ್ದಿಲ್ಲ, ಲಾಕ್ ಆಗಿಲ್ಲ ಅಂದರೂ ಪಾರ್ಕಿಂಗ್ ಬ್ರೇಕ್ ಡಿಸೆಂಗೇಜ್ ಆಗಲ್ಲ. ಸೊ ಇಷ್ಟೆಲ್ಲ ಕೊಟ್ಟಿರೋದು ಸೇಫ್ಟಿಗೋಸ್ಕರನೇ. ಬಟ್ ಸ್ಟಿಲ್ ಕೆಲವು ಎಮರ್ಜೆನ್ಸಿ ಸಿಚುಯೇಷನಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ಕೂರೋಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ. ಸೊ ಇನ್ನೂ ಸ್ವಲ್ಪ ಬೇರೆ ಥರ ಮಾಡಿದರೆ ಕನ್ವೀನಿಯೆಂಟ್ ಆಗಿರೋದು ಅನ್ನೋದು ನನ್ನ ಒಪಿನಿಯನ್ನು. ಆ್ಯಂಡ್ ಕಂಪ್ಲೀಟ್ ಈ ಒಂದು ಯೂನಿಟ್ ಏನಿದೆ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದರೆ ತುಂಬ ಬೇಗ ಸ್ಕ್ರ್ಯಾಚ್ ಆಗುತ್ತೆ. ಗ್ಲಾಸ್ ಬ್ಲ್ಯಾಕ್ ಪ್ರೀಮಿಯಂ ವೈಪ್ ಡೆಫಿನೆಟ್ಲಿ ಕೊಡುತ್ತೆ, ಬಟ್ ಅಷ್ಟೇ ಬೇಗ ಸ್ಕ್ರ್ಯಾಚಸ್ಸು ಗಲೀಜು ಎದ್ದೆದ್ದು ಕಾಣುತ್ತೆ. ಕ್ಲೀನ್ ಮಾಡಲಿಲ್ಲ ಅಂತಂದರೆ ತುಂಬ ಬೇಗ ಗಲೀಜುಗಳಾಗ್ಬಿಡುತ್ತೆ. ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರಲ್ಲ, ಬಟ್ ಆಮ್ರೆಸ್ಟ್ ಅಂತೂ ಸ್ಲೈಡ್ ಆಗುತ್ತೆ. ಡ್ರೈವರ್ ಆಮ್ರೆಸ್ಟ್ ನೋಡ್ತಿರ್ಬೋದು, ಸ್ಲೈಡಿಂಗ್ ಆಗ್ತಿರೋವಂಥದ್ದು. ಆ್ಯಂಡ್ ಇದಕ್ಕೆ ಫ್ಯಾಬ್ರಿಕ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಓಪನ್ ಮಾಡಿದ್ರೆ ಒಳಗಡೆ ಸ್ಟೋರೇಜ್ ಸ್ಪೇಸ್ ಚೆನ್ನಾಗಿದೆ ಆ್ಯಕ್ಚುಲಿ, ಸಿಕ್ಕಾಪಟ್ಟೆ ಡೀಪ್ ಇದೆ. ಒಂಥರ ಉದ್ದದ ಐಟಮ್ಗಳು ಆರಾಮಾಗಿ ಅಲ್ಲಿ ಇಡ್ಬೋದು. ಮ್ಯಾನ್ಯುವಲ್ ಡಿಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಪ್ಯಾಸೆಂಜರ್ ಇರಬೇಕು ಆನ್ ಆ್ಯಂಡ್ ಆಫ್ ಟು ವಾರ್ನಿಂಗ್ ಇಲ್ಲಿ ಹೇಳುತ್ತೆ. ಆ್ಯಂಡ್ ಲ್ಯಾಂಪ್ ಕೂಡ ಆನ್ ಮಾಡ್ಕೋಬೋದು, ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಇಂಡಿವಿಜುವಲ್ ಆಗಿ. ಆ್ಯಂಡ್ ಅದ್ರ ಜೊತೆಗೆ ಸನ್ವೈಸರಲ್ಲಿ ಆ್ಯಕ್ಚುಲಿ ಮಿರರ್ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ 8 ವೇ ಎಕ್ಸ್ಟೆಂಡಬಲ್ ಇದು ನೋಡಿ, ಹಿಂಗೂ ಎಕ್ಸ್ಟೆಂಡ್ ಆಗುತ್ತೆ ಆ್ಯಕ್ಚುಲಿ. ಅದ್ರ ಜೊತೆಗೆ ಇದು ಓಪನ್ ಕೂಡ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಈ ರೀತಿ ಕೂಡ ಮಾಡ್ಕೋಬೋದು ಸೈಡಲ್ಲಿ ಸನ್ ಬ್ಲಾಕ್ ಮಾಡ್ಕೊಳ್ಳೋಕ್ಕೆ. ಬಟ್ ಈ ಗ್ಯಾಪಿಂದ ಬರ್ತಿತ್ತಾ ನೋ ಪ್ರಾಬ್ಲಮ್ ನೋಡಿ, ಎಕ್ಸ್ಟೆಂಡ್ ಕೂಡ ಆಗುತ್ತೆ. ಸೊ ಇಟ್ಸ್ ಎಕ್ಸ್ಟೆಂಡಬಲ್ ಸನ್ವೈಸರು, ಅದು ಕೂಡ 8 ವೇ ಕೊಟ್ಟಿರೋವಂಥದ್ದು. ಕುಳ್ಳುಕಿದ್ದೀರಾ ಅಂತಂದ್ರೂ ನೋ ಪ್ರಾಬ್ಲಮ್, ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಸಣ್ಣ ಬ್ಲಾಕ್ ಮಾಡ್ಬೋದು. ಬಟ್ ಮುಂದೆ ವಿಷನ್ನು ಬ್ಲಾಕ್ ಆಗದೇ ಇರೋ ರೀತಿ ಇದನ್ನ ಮಾಡ್ಕೊಳ್ಳಿ. ಇವನ್ ಕೋ ಡ್ರೈವರ್ ಸೈಡ್ಗೂ ಸೇಮ್ ಅದೇ ರೀತಿ ಎಕ್ಸ್ಟೆಂಡಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಈಸಿಯಾಗಿ ಶಾರ್ಟ್ ಡ್ರೈವರ್ಸ್ಗೂ ಬಾನೆಟ್ ಕಾಣುತ್ತೆ, ಅದರಲ್ಲಿ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಈವನ್ ಮಿರರ್ ಕೂಡ ಹೆವಿ ದೊಡ್ಡದಾಗಿರೋದ್ರಿಂದ ಹಿಂದೆ ಯಾರು ಬರ್ತಿದ್ದಾರೆ ಅನ್ನೋದು ನೀಟಾಗಿ ಕಾಣುತ್ತೆ. ಆ್ಯಂಡ್ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನು ಇಲ್ಲಿ ಹೇಳುತ್ತೆ. ಇದರಲ್ಲಿ 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ. ಆ್ಯಪಲ್ ಕಾರ್ಪ್ಲೇ ಅಂಡ್ ಆಟೋ ವೈರ್ಲೆಸ್ ಬರುತ್ತೆ. ಆ್ಯಂಡ್ 250+ ವಾಯ್ಸ್ ಕಮಾಂಡ್ ವಿತ್ 6 ಡಿಫರೆಂಟ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಪಾರ್ಕಿಂಗ್ ಅಸಿಸ್ಟ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ DRVM ಅಂತ ಹೇಳ್ತಾರೆ, ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಅಂತ. ಆ್ಯಂಡ್ ಇದಕ್ಕೆ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ರಿವರ್ಸ್ಗೆ ಹಾಕಿದಾಗ. ಆ್ಯಂಡ್ ಪಾರ್ಕಿಂಗ್ ಅಸಿಸ್ಟೆನ್ಸ್ದು ಇಲ್ಲಿ ಗ್ರಾಫಿಕ್ಸ್ ಕೂಡ ತೋರಿಸುತ್ತೆ ತುಂಬ ಹತ್ತಿರ ಹೋದಾಗ. ಆ್ಯಂಡ್ ಅದ್ರ ಜೊತೆಗೆ ಸೌಂಡ್ ಡೆಮೋ ಕೂಡ ಬರುತ್ತೆ ನೋಡಿ, ಕೇಳಿಸ್ಕೊಳ್ಳಿ.
ಆಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಬರೀ 4 ಸ್ಪೀಕರ್ ಮತ್ತು 4 ಟ್ವೀಟರ್ಗೆ ಒಂದು ಒಳ್ಳೆ ಬೇಸಿಯಾಗಿ ಒಳ್ಳೆ ಕ್ಲಾರಿಟಿಲಿ ಆಡಿಯೋ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡ್ರೈವ್ ಮೋಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಟಾಗಲ್ ಮಾಡೋಕೆ ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ನೋಡಿ ಸಿಟಿ ಇದೆ, ಸ್ಪೋರ್ಟ್ ಇದೆ, 2 ಡ್ರೈವ್ ಮೋಡ್ ಬರುತ್ತೆ. ಆ್ಯಂಡ್ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ 2 ಬರುತ್ತೆ, ನೋಡ್ತಿರ್ಬೋದು 1 ಟಚ್ ಅಪ್ ಆ್ಯಂಡ್ ಡೌನ್. ಆ್ಯಂಡ್ ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 1 ಟಚ್ ಅಪ್ಪಿಲ್ವಾ? ಹಾಂ ಇದೆ ನೋಡಿ. ಇದು ಬಂದು ಚೈಲ್ಡ್ ಸೇಫ್ಟಿ ಲಾಕಿಗೆ ಕೊಟ್ಟಿರೋಂಥದ್ದು, ಸೆಂಟ್ರಲ್ ಲಾಕಿಂಗು. ಇದು ಬಂದು ಮಿರರ್ ಫೋಲ್ಡಿಗೆ ಕೊಟ್ಟಿರೋಂಥದ್ದು. ನೋಡಿ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಅವಾಗ ಕ್ಲೋಸ್ ಆಗುತ್ತೆ. ಸೊ 1-2 ಸೆಕೆಂಡ್ ಪ್ರೆಸ್ ಮಾಡಿ ಹಿಡ್ಕೋಬೇಕು. ಸುಮ್ಮನೆ ಪ್ರೆಸ್ ಮಾಡಿಬಿಟ್ರೆ ನೋಡಿ ಬರಲ್ಲ ಅದು ಆ್ಯಕ್ಚುಲಿ. ಸೊ ಇದೊಂದು 1-2-3 ಸೆಕೆಂಡ್ ಹಿಡ್ಕೋಬೇಕು. ಇದು ಬಂದು ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿರೋದು. ಲೈಕ್ ಯಾವ ಸೈಡ್ ತಿರುಗಿಸ್ಕೋತಿರೋ ಆ ಸೈಡ್ ಗ್ಲೋ ಅಪ್ ಆಗುತ್ತೆ ನೋಡಿ. ಲೆಫ್ಟು ಇವಾಗ ರೈಟಿಗೆ ತಿರುಗಿಸ್ತೀನಿ ನೋಡಿ. ಸೊ ರೈಟ್ದು ಗ್ಲೋ ಅಪ್ ಆಯಿತು. ನೈಟ್ ಟೈಮಲ್ಲಿ ಯಾವ ಸೈಡ್ ಮಿರರ್ ಅಡ್ಜಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಗ್ಲೋ ಅಪ್ ಆಗೋದ್ರಿಂದ. ಕೇಳಿಸ್ತಾ ಇದೆ ಗೈಸ್ ಸೌಂಡು? ಸೊ ಸೌಂಡಲ್ಲೇ ಈಸಿಯಾಗಿ ಮೇಕೌಟ್ ಮಾಡ್ಬೋದು. ದಿಸ್ ಈಸ್ ಅ 1.5 ಲೀಟರ್ ಕ್ರಯೋಜೆಟ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್ ಅಂತ. 118 PS ಪವರ್ ಮತ್ತು 280 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಆಟೋಮೆಟಿಕಲಿ. ಮ್ಯಾನ್ಯಲ್ ತೊಗೊಂಡ್ರಿ ಅಂತಂದರೆ 260 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅಪಾರ್ಟ್ ಫ್ರಮ್ ಡೀಸೆಲ್ ಇಂಜಿನ್ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡಲ್ಲೂ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ಅದು ಕೂಡ 1.5 ಲೀಟರ್ ರೆವೆಟ್ರಾನ್ ಇಂಜಿನು. 106 PS ಪವರ್ ಮತ್ತು 144 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅದು. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಾರ್ ಸೇಫ್ಟಿ ಫೀಚರ್ಸ್ ವೈಸ್ ಬೇಸ್ ವೇರಿಯಂಟಲ್ಲಿ ಆಲ್ಮೋಸ್ಟ್ 20-24 ಸೇಫ್ಟಿ ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಎಸ್ಪೆಷಲಿ ESPಗೆ ಅಂತಾನೆ 20 ಫೀಚರ್ ಬರುತ್ತೆ. ಸೇಫ್ಟಿ ಫೀಚರ್ಸ್ ವೈಸ್ ದೇ ಹ್ಯಾವ್ ಲೋಡೆಡ್ ಅಂತ ಹೇಳ್ಬೋದು. 6 ಏರ್ಬ್ಯಾಗ್, ABS, CBD, ಆಲ್ ವೀಲ್ ಡಿಸ್ಕ್ ಬ್ರೇಕ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರಿಯರ್ ಡಿಫಾಗರ್. ಸೊ ಈ ಥರ ಸುಮಾರು ಸೇಫ್ಟಿ ಫೀಚರ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇವಾಗ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್, ಆಟೋಮೆಟಿಕ್ ವೈಪರ್ಸ್ ಇವೆಲ್ಲ ಆ್ಯಕ್ಚುಲಿ ಸೇಫ್ಟಿ ಫೀಚರ್ಸೇ. ಸೊ ಸೇಫ್ಟಿ ಫೀಚರ್ಸ್ ವೈಸ್ ನೋ ಪ್ರಾಬ್ಲಮ್. ಬಟ್ ಬಾಡಿ ಸ್ಟ್ರಕ್ಚರೇ ತುಂಬ ಗಟ್ಟಿ ಇರೋದ್ರಿಂದ ಹೂ ವಿಲ್ ಕೇರ್ ಅಬೌಟ್ ಸೇಫ್ಟಿ ಫೀಚರ್ಸ್ ಗೈಸ್. ಸಿಯರಾ ಟು ಸಿಯರಾನೇ ಗುದ್ಬಿಟ್ಟು ಕ್ರ್ಯಾಶ್ ಟೆಸ್ಟ್ ಮಾಡಿ ಈಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಟಾಟಾನವರು. ಗಾಡಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನೋದು. ಸೊ ಸೇಫ್ಟಿ ವೈಸ್ ನೋ ಪ್ರಾಬ್ಲಮ್, ಕುಡೋಸ್. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಹೇಳಿದೆ ಪ್ಯೂರ್ ವೇರಿಯಂಟ್ ವ್ಯಾಲ್ಯೂ ಫಾರ್ ಮನಿ ಪ್ಯೂರ್ ಪ್ಲೇಸ್ ಅಲ್ಲ ಅಂತ. ಪ್ಯೂರ್ ವೇರಿಯಂಟ್ಗೂ ಪ್ಯೂರ್ ಪ್ಲೇಸ್ಗೂ ಆನ್ ರೋಡ್ ಬ್ಯಾಂಗ್ಳೂರು 185,000 ಪ್ರೈಸ್ ಡಿಫ್ರೆನ್ಸ್ ಇದೆ. ಆ್ಯಂಡ್ ಅಷ್ಟು ಅಮೌಂಟ್ ಕಮ್ಮಿ ಕೊಟ್ಟು ಪ್ಯೂರ್ ವೇರಿಯಂಟ್ ಬೈ ಮಾಡಿದ್ರೆ ವಾಯ್ಸ್ ಅಸಿಸ್ಟೆಡ್, ಪ್ಯಾನೋರಾಮಿಕ್ ಸನ್ರೂಫ್, ಫೋಟೋ ಹೆಡ್ ಲ್ಯಾಂಪ್ಸ್, ಆಟೋ ವೈಪರ್ಸ್, ಅಲಾಯ್ ವೀಲ್ಸ್, ಡ್ಯೂಯಲ್ ಝೋನ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಹಿಂದೆ 2 65 ವಾಟ್ ಟೈಪ್ ಸಿ ಬೋರ್ಡ್ಸ್, 1 ಟಚ್ ಅಪ್ ಆ್ಯಂಡ್ ಡೌನ್ ಡ್ರೈವರ್ ವಿಂಡೋ, ರಿಯರ್ ವೈಪರ್ ವಾಷರು, ಡಿಫಾಗರು, ಇಷ್ಟು ಫೀಚರ್ಸ್ ಮಿಸ್ ಔಟ್ ಆಗುತ್ತೆ ಪ್ಯೂರ್ ಪ್ಲೇಸ್ ಬದಲು ಪ್ಯೂರ್ ವೇರಿಯಂಟ್ ತಗೊಂಡ್ರೆ. ಸನ್ರೂಫು, ಅಲಾಯ್ ವೀಲು, ಡ್ಯೂಯಲ್ ಝೋನ್ AC, ರಿಯರ್ ವೈಪರ್ ವಾಷರ್, ಡಿಫಾಗರ್ ಬಿಟ್ಟು ಬೇರೆ ಯಾವ ಫೀಚರ್ಸು ಅಷ್ಟು ಇಂಪಾರ್ಟೆಂಟ್ ಅಂತ ಅನಿಸ್ತಿಲ್ಲ. ಸೊ ನಿಮಗೆ ಈ ಅಬೋ ಫೀಚರ್ಸ್ ಇಂಪಾರ್ಟೆಂಟ್ ಅಂದರೆ ಮಾತ್ರ ಪ್ಯೂರ್ ಪ್ಲೇಸ್ ತೊಗೊಳ್ಳಿ. ಆರ್ ಎಲ್ಸ್ 16,41,000ಗೆ ಪ್ಯೂರ್ ವೇರಿಯಂಟ್ ಸಿಗುತ್ತೆ. ಆ್ಯಂಡ್ ಪ್ಯೂರ್ ವೇರಿಯಂಟ್ ಕ್ರೇಜಿ ವ್ಯಾಲ್ಯೂ ಫಾರ್ ಮನಿ ನನ್ನ ಕೇಳಿದ್ರೆ. ಸೊ ನೋಡಿ ನಿಮ್ಮ ರಿಕ್ವೈರ್ಮೆಂಟ್ಸ್ ತಗಾಗೆ ಅಮೌಂಟ್ ಸ್ಪೆಂಡ್ ಮಾಡೋದ ಬೇಡವಾ ಅಂತ ಡಿಸೈಡ್ ಮಾಡಿ ವೇರಿಯಂಟ್ ಚೂಸ್ ಮಾಡಿ. ಪ್ಯೂರ್ ಬೇಕಾ ಪ್ಯೂರ್ ಪ್ಲೇಸ್ ಬೇಕಾ ಅಂತ ಅನ್ನೋದು. ಸೊ ನಿಮಗೇನಿಸ್ತು ಈ ಒಂದು ಸಿಯರಾ ಪ್ಯೂರ್ ಪ್ಲೇಸ್ ವೇರಿಯಂಟ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸ್ಗಳು ತುಂಬ ಫಾಸ್ಟಾಗಿ ಅಲ್ಲಿ ರೀಚ್ ಔಟ್ ಆಗ್ತಾ ಇರುತ್ತೆ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಸ್ ವೆಲ್ ಗೈಸ್. ಸೊ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.